ಸ್ನೇಹಿತರೆ, ಎಂ ಜೆ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಕೋಲಾರಲ್ಲಿರುವಂಥ ನಮ್ಮ ರೂಪೇಶ್ ಅವ್ರ ಮನೆಗೆ ಬಂದಿದ್ದೀರಿ. ಇಲ್ಲಿ ನಮ್ಮ ರೂಪೇಶ್ ಅವರು ಒಂದು 2 kg ಬಿರಿಯಾನಿ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಏನೋ ನಮ್ಗೆ ಗೊತ್ತಿರೋ ಥರ ಮಾಡ್ತಿದ್ದೀವಿ. ಸೊ 2 kg ಬಿರಿಯಾನಿಗೆ ನಾವು ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಒಂದು 3 ಟೊಮೊಟೊ, ಒಂದು 10 ಹಸಿಮೆಣಸಿನ್ಕಾಯಿ, ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಈಗ ನಾವು ಕುಕ್ಕರಲ್ಲಿ ಮಾಡಬೇಕು ಅಂತ, ಯಾಕಂದರೆ ಒಂದು ಸ್ವಲ್ಪ ಉದ್ರುದ್ರಿಗೆ ಬರಲಿ ಅಂತ ಕುಕ್ಕರಲ್ಲಿ ಮಾಡ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು, ಒಂದು 200 ml ಆಯಿಲ್ ಹಾಕಿದ್ದೀರಿ. ಸೊ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀರಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಹಾಕೋತೀರ, ಅದ್ರ ಜೊತೆಗೆ ಒಂದು ಘಮ ಇರಲಿ ಅಂತ. ಆಮೇಲೆ ಬಿರಿಯಾನಿ ಐಟಮ್ಸ್ಗೆ ಏನೇನು ಬೇಕೋ ಅದೆಲ್ಲ ಈಗ ಸ್ವಲ್ಪ ಹಾಕೋತೀರಿ. ಪಲಾವ್ ಮೊಗ್ಗು ಮತ್ತು ಸ್ಟಾರು ಅದೆಲ್ಲ ಹಾಕ್ಕೋತಾ ಇದ್ದೀರಿ. ಸಾಸಿವೆ ಇನ್ನು ಸ್ವಲ್ಪ ಹಾಕ್ಕೋತೀರಿ. ಮತ್ತು ಜೀರಿಗೆ ಹಾಕ್ತಾ ಇದ್ದೀರಿ. ಈಗ ಚಿಕನ್ನ ನೀಟಾಗಿ ತೊಳೆದು, ಒಂದು ತೊಳೆದಾಗ ನೀರೇನು ಹಾಕಿರ್ತೀರಿ ಅದು ಫುಲ್ ಮುರ್ಕೊಬೇಕು, ಒಂಚೂರು ನೀರಿರಬಾರ್ದು. ಸೊ ಈರುಳ್ಳಿ ಎಲ್ಲ ಒಂದು ಆರೆಂಜ್ ಕಲರ್ ಫ್ಲೇವರ್ ಬಂದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಬೇಕು. ಇದಕ್ಕೆ ಅಷ್ಟು ಅರಿಶಿನ ಹಾಕ್ತಾ ಇದ್ದೀರಿ ಒಂದು ಫ್ಲೇವರ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಆದರೆ ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡಿ. ನಮಗೆ ಇಲ್ಲಿ ಕಲ್ಲುಪ್ಪು ಸಿಕ್ಕಿಲ್ಲ, ಅದಕ್ಕೆ ಧೂಳುಪ್ಪು ಯೂಸ್ ಮಾಡ್ತಾಯಿದ್ದೀರಿ. ಸೊ ಏನಂದರೆ ನೀವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಯಾಕಂದರೆ ತಲ ಅಂಟೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಸಿಮ್ಮಲ್ಲಿ ಇರಲಿ. ಆಮೇಲೆ ನೀವು ನೀಟಿಗೆ ಮಿಕ್ಸ್ ಮಾಡ್ಕೊತಾ ಇರಿ ಅವಾಗ. ಇದಕ್ಕೆ ನಾವು ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಾಯಿದ್ದೀರಿ, ಆಚಿ ಬಿರಿಯಾನಿ ಮಸಾಲ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಅದ್ರ ಜೊತೆಗೆ ನಾವು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ ಅದೊಂದು 2 ಸ್ಪೂನ್ ಹಾಕೋತೀರಿ, ಒಂದು ಒಳ್ಳೆ ಸ್ಮೆಲ್ ಟೇಸ್ಟ್ ಬರಲಿ ಅಂತ. ಇವಾಗ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀರಿ. ಆಲ್ಮೋಸ್ಟ್ ಒಂದು 2 kgಗೆ ನೀವು ಒಂದು ಪ್ಯಾಕೆಟ್ ಹಾಕಿದರೆ ಸಾಕು. ಇನ್ನು ಸ್ವಲ್ಪ ಸ್ಪೈಸಿ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಬಿರಿಯಾನಿ ಮಸಾಲ. ಕಾಯಿ ತುರಿದಿಟ್ಕೊಂಡಿದ್ದೀರಿ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀವಿ. ಇದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇವಾಗ ಸ್ವಲ್ಪ ಹಾಕೋತೀರಿ, ಒಂದು ಫ್ಲೇವರ್ ಬಿಟ್ಕೊಳ್ಳಿ ಅಂತ. ಮೊಸರು ಹಾಕ್ಕೋತಾ ಇದ್ದೀರಿ, ಯಾಕಂದರೆ ಒಂದು ಫ್ಲೇವರ್ ಇರಲಿ, ಒಂದು ಸ್ವಾದಾಗಿರಲಿ ಅಂತ ಹೇಳ್ತೀವಿ. ಸೊ ಒಂದು 2 kgಗೆ ಒಂದು 1/4 ಲೀಟ್ರಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊಂಡಿದ್ದೀರಿ. ಇವಾಗ 2 kg ಅಕ್ಕಿನ ತೊಳೆದಿಟ್ಕೊಂಡಿದ್ದೀರಿ. ಈ ಒಂದು ಅಳತೆಯಲ್ಲಿ ನಾವು 4 ಲೋಟ ಅಕ್ಕಿ ತೊಗೊಂಡಿದ್ದೀರಿ, ತೊಳೆದು ಇಟ್ಕೊಂಡಿದ್ದೀರಿ. ಇಲ್ಲಿ ಅದ್ರ ತಕ್ಕಂತೆ 8 ಲೋಟ ನೀರು ಹಾಕ್ಕೋತಾ ಇದ್ದೀರಿ, ಒಂದು ಕರೆಕ್ಟಾಗಿ ಬರಲಿ ಅಂತ. ಫುಲ್ ಚೆನ್ನಾಗಿ ಕುದಿ ಬಂದಿದೆ. ಈ ಒಂದು ಕುದಿಲಿಟ್ಕೊಂಡು ನಾವು ಅಕ್ಕಿ ತೊಳೆದಿರುವಂಥ ಅಕ್ಕಿನ ಇದಕ್ಕೆ ಬಸಿತಾ ಇದ್ದೀರಿ. ಬಸ್ಬಿಟ್ಟು ಒಂದು 2 ವಿಸಿಲ್ ಹಾಕ್ಸಿದ್ರೆ ಆಮೇಲೆ ನಮ್ಮದೊಂದು ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಒಂದು ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀರಿ, ಒಂದು ಒಳ್ಳೆ ಫ್ಲೇವರ್ ಬರಲಿ ಅಂತ. ಅರ್ಧ ಬೆಂದಿದೆ ಅಕ್ಕಿ. ಈಗ ಮುಸ್ಕಾಕ್ಬಿಟ್ಟು ಒಂದು 2 ವಿಸಿಲ್ ಹಾಕ್ಬಿಟ್ರೆ, ಒಂದು ಮಾಡ್ರೇಟ್ ಫ್ಲೇಮಲ್ಲಿ ಅಂದರೆ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಬೇಯಿಸಿದ್ರೆ ಒಂದು ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ಇವತ್ತು ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ದಾರಕ್ಕೆ ಬಿಟ್ಮೇಲೆ ಕುಕ್ಕರ್ ಇದು ಮುಚ್ಚಳ ತೆಗಿತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತ. ಘಮ ಅಂತಿದೆ, ಅವ್ರು ಕೇಳಿಸ್ತಾರೆ. ಸೈಡ್ಸ್ಗೆ ಕಬಾಬ್ ರೆಡಿ ಆಗ್ತಾ ಇದೆ. ಪಂತಿಗೆ ಆಲ್ರೆಡಿ ಒಂದು 3 ಜನ ರೆಡಿ ಆಗೋರು, ಇಲ್ಲಿ ಬಡಿಸೋದಷ್ಟೇ. ಬಿರಿಯಾನಿ ರೆಡಿಯಾಗಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬ್ಲೆಡ್ ಫ್ರೈ, ಆಮೇಲೆ ಒಂದು ಸ್ವಲ್ಪ ಕಬಾಬು. ನೋಡೋಣ ಹೆಂಗಿದೆ ಅಂತ. ಫುಲ್ ಉದ್ರುದ್ರಿಗೆ ಒಳ್ಳೆ ಒಂದು ಫ್ಲೇವರ್ ಬಂದಿದೆ, ಸ್ಮೆಲ್ಸ್ ಸಖತ್ತಾಗಿ ಬರ್ತಿದೆ. ನೋಡಿ ಟೇಸ್ಟ್ ಹೆಂಗಿದೆ ಅಂತ. ಮೈಲ್ಡಾಗಿ ಚೆನ್ನಾಗಿದ್ದಾಗ ಅದ್ರ ಜೊತೆ ಕಬಾಬ್ ನೋಡೋಣ ಹೆಂಗಿದೆ ಟೇಸ್ಟು. ಕ್ರಿಸ್ಪಿ ಆಗಿದೆ ಮಾತ್ರ ಟೇಸ್ಟು.